ಸ್ನೇಹಿತರೆ, ಈ ದಿನ ಜೂನ್ 17 ವಿಶ್ವ ಮೊಸಳೆ ದಿನ. ಈ ದಿನದ ಉದ್ದೇಶ ಮೊಸಳೆಗಳು, ಗರಿಯಲ್ಗಳು, ಅಲಿಗೇಟರ್ಗಳು ಹಾಗೂ ಇತರೆ ಮೊಸಳೆ ಪ್ರಭೇದಗಳ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. 2026ರ ವಿಶ್ವ ಮೊಸಳೆ ದಿನದ ಥೀಮ್ ಲೆಗಸಿ ಇನ್ ಎವ್ರಿ ಸ್ಕೇಲ್. ಪ್ರತಿಮಾಪಕದಲ್ಲಿ ಪರಂಪರೆ. ಈ ಥೀಮ್ ಕೋಟ್ಯಂತರ ವರ್ಷಗಳಿಂದ ಭೂಮಿಯ ಮೇಲೆ ಬದುಕುಳಿದಿರುವ ಈ ಪ್ರಾಚೀನ ಸರೀಸೃಪಗಳ ವೈಭವಶಾಲಿ ಇತಿಹಾಸವನ್ನು ನೆನಪಿಸುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಇವುಗಳನ್ನು ರಕ್ಷಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಮೊಸಳೆಗಳು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಜೀವಿಗಳಲ್ಲಿ ಒಂದಾಗಿವೆ. ಸುಮಾರು 200 ಮಿಲಿಯನ್ ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಇವು ಅಸ್ತಿತ್ವದಲ್ಲಿವೆ. ಡೈನೋಸಾರ್ಗಳ ಯುಗದಿಂದ ಇಂದಿನವರೆಗೂ ಬದುಕುಳಿದಿರುವ ಈ ಜೀವಿಗಳನ್ನು ಜೀವಂತ ಪಳೆಯುಳಿಕೆಗಳು ಎಂದು ಕರೆಯಲಾಗುತ್ತದೆ. ಮೊಸಳೆಗಳು ಕೇವಲ ಭಯಾನಕ ಪರಭಕ್ಷಕಗಳಲ್ಲ, ಇವು ಜಲಚರ ಪರಿಸರ ವ್ಯವಸ್ಥೆಗಳ ಸಮತೋಲನ ಕಾಪಾಡುವ ಪ್ರಮುಖ ಜೀವಿಗಳು. ನದಿಗಳು, ಸರೋವರಗಳು, ಜೌಗು ಪ್ರದೇಶಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಆಹಾರ ಸರಪಳಿಯನ್ನು ನಿಯಂತ್ರಿಸುವ ಮೂಲಕ ಪರಿಸರದ ಆರೋಗ್ಯವನ್ನು ಕಾಪಾಡುತ್ತವೆ. ಆದರೆ ಇಂದು ಮೊಸಳೆಗಳು ಅನೇಕ ಸವಾಲುಗಳನ್ನು ಎದುರಿಸುತ್ತಿವೆ. ಆವಾಸಸ್ಥಾನ ನಾಶ, ಮಾಲಿನ್ಯ, ಅಕ್ರಮ ಬೇಟೆ, ಹವಾಮಾನ ಬದಲಾವಣೆ ಮತ್ತು ಮಾನವ ವನ್ಯಜೀವಿ ಸಂಘರ್ಷಗಳು ಇವುಗಳ ಅಸ್ತಿತ್ವಕ್ಕೆ ದೊಡ್ಡ ಬೆದರಿಕೆಯಾಗಿವೆ. ಜೌಗು ಪ್ರದೇಶಗಳ ನಾಶ ಮತ್ತು ನದಿಗಳ ಮಾಲಿನ್ಯದಿಂದ ಮೊಸಳೆಗಳ ಸಂತಾನೋತ್ಪತ್ತಿ ಹಾಗೂ ಬದುಕು ಕಷ್ಟಕರವಾಗುತ್ತಿದೆ. ಭಾರತವು ಮೊಸಳೆ ಸಂರಕ್ಷಣೆಯಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. 1975ರಲ್ಲಿ ಆರಂಭವಾದ ಮೊಸಳೆ ಸಂರಕ್ಷಣಾ ಯೋಜನೆ ಮೂಲಕ ಮಗ್ಗರ್ ಮೊಸಳೆ, ಉಪ್ಪು ನೀರಿನ ಮೊಸಳೆ ಮತ್ತು ಗರಿಯಲ್ಗಳ ರಕ್ಷಣೆಗೆ ವಿಶೇಷ ಕ್ರಮಗಳನ್ನು ಕೈಜೋಡಿಸಲಾಗಿದೆ. ಒಡಿಸ್ಸಾದ ಭಿತರ್ಕನಿಕಾ ನ್ಯಾಷನಲ್ ಪಾರ್ಕ್ ಮತ್ತು ನ್ಯಾಷನಲ್ ಚಂಬಲ್ ಸ್ಯಾಂಕ್ಚುರಿ ಮುಂತಾದ ಪ್ರದೇಶಗಳು ಈ ಸಂರಕ್ಷಣಾ ಕಾರ್ಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಮೊಸಳೆಗಳು ಶಕ್ತಿಯುತ ದವಡೆ, ಅತ್ಯುತ್ತಮ ರಾತ್ರಿ ದೃಷ್ಟಿ ಮತ್ತು ಅಸಾಧಾರಣ ಈಜು ಸಾಮರ್ಥ್ಯವನ್ನು ಹೊಂದಿವೆ. ಉಪ್ಪು ನೀರಿನ ಮೊಸಳೆ ವಿಶ್ವದ ಅತಿದೊಡ್ಡ ಜೀವಂತ ಸರೀಸೃಪವಾಗಿದೆ. ಹೆಣ್ಣು ಮೊಸಳೆಗಳು ತಮ್ಮ ಮೊಟ್ಟೆಗಳನ್ನು ರಕ್ಷಿಸುವುದಲ್ಲದೆ ಮರಿಗಳನ್ನು ಬಾಯಿಯಲ್ಲಿ ಹೊತ್ತು ಸುರಕ್ಷಿತವಾಗಿ ನೀರಿನಲ್ಲಿ ಕರೆದೊಯ್ಯುತ್ತವೆ. ವಿಶ್ವ ಮೊಸಳೆ ದಿನವು ಕೇವಲ ಒಂದು ಆಚರಣೆಯಲ್ಲ, ಇದು ಪ್ರಕೃತಿಯೊಂದಿಗೆ ನಮ್ಮ ಜವಾಬ್ದಾರಿಯನ್ನು ನೆನಪಿಸುವ ದಿನವಾಗಿದೆ.